ಒಟ್ಟು 438 ಬಂಧಿತರ ಪೈಕಿ ಈಗಿರೋದು ಒಳಗೆ 77 ಜನ ಮಾತ್ರ. ಆ ದೃಶ್ಯ ನೋಡಿದ್ರಿ, ಆ ವಿಜುವಲ್ಸ್ ನೋಡಿದ್ರಿ. ಎಷ್ಟು ಜನ ಅಟ್ಯಾಕ್ ಮಾಡಿದ್ದಾರೆ ಅದನ್ನು? ಏನು 2-3 ಜನನ? ಮಿನಿಮಮ್ ಎಷ್ಟಿರ್ಬೋದಲ್ಲಿ 100 ಜನರಾದರೂ ಇರಬೇಕಿತ್ತು. 437 ಜನರನ್ನ ಬಂಧಿಸಲಾಗಿತ್ತು. ಕಾನೂನು ಪ್ರಕಾರ ಕೆಲವರನ್ನು ಬಿಡುಗಡೆ ಮಾಡಲಾಗಿದೆ. 77 ಜನ ಬಂಧನ. ಈಗ ಡಿ ಕೆ ಶಿವಕುಮಾರ್ ಹೇಳಿದ್ರಲ್ಲ, ಅಮಾಯಕರಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿ. ಡಿ ಕೆ ಶಿವಕುಮಾರ್ ಇವರನ್ನು ಬಿಡುಗಡೆ ಮಾಡ್ತಾರೆ. 77 ಜನರು ಎಲ್ಲ ಅಂತಲ್ಲ, ಅದಿದ್ರು ಕೂಡ ಒಂದು 25 ಜನರನ್ನಾದರೂ ಬಿಡುಗಡೆ ಮಾಡ್ತಾರಾ? ಬಿಡುಗಡೆ ಮಾಡಲಿಕ್ಕೆ ಸಾಧ್ಯ ಇದೆಯಾ? ಅಥವಾ ಕೇವಲ ಹೇಳಿಕೆಯನ್ನು ಕೊಟ್ಟರಾ? ಮುಸ್ಲಿಮರ ಓಟಿಗಾಗಿ ತುಷ್ಟೀಕರಣ ಮಾಡಿದ್ರ? ಯಾಕೆ ಅಂತಂದರೆ ಈ 77 ಜನರಲ್ಲಿ ಒಬ್ಬರನ್ನ ಬಿಡುಗಡೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಈ ಪ್ರಕರಣದಲ್ಲಿ 77 ಜನ ಆರೋಪಿಗಳು ಜೈಲಲ್ಲಿದ್ದಾರೆ. ಈ ಎಲ್ಲವೂ ಕೂಡ NIA ವಶದಲ್ಲಿದೆ. ಕೇಸ್ ವಾಪಸ್ ಪಡೆಯುವ ಅಧಿಕಾರ ಈಗ ರಾಜ್ಯ ಸರ್ಕಾರಕ್ಕೆ ಇರೋದಿಲ್ಲ. NIA ವ್ಯಾಪ್ತಿಯಲ್ಲಿದ್ದಾಗ 3 ಕೇಸ್ ಇದೆ. 3 ಕೇಸ್ಗಳನ್ನು NIA ನೋಡಿಕೊಳ್ತಾ ಇದೆ. ಈ 77 ಜನ ಹೊರಗೆ ಬರೋದಕ್ಕೆ ಸಾಧ್ಯ ಇಲ್ಲ. ಕೇಸ್ ನಂಬರ್ 1 KG ಹಳ್ಳಿ ಠಾಣೆಗೆ ಬೆಂಕಿ ಇಟ್ಟವರು. ಕೇಸ್ ನಂಬರ್ 2 DJ ಹಳ್ಳಿ ಠಾಣೆಗೆ ಬೆಂಕಿ ಇಟ್ಟವರು. KG ಹಳ್ಳಿ DJ ಹಳ್ಳಿ ಠಾಣೆಗೆ ಬೆಂಕಿ ಇಟ್ಟವರು. ಕೇಸ್ ನಂಬರ್ 3 ಶಾಸಕ ಅಖಂಡ ಶ್ರೀನಿವಾಸ್ ಮೂರ್ತಿ ಮನೆಗೆ ಬೆಂಕಿ ಇಟ್ಟವರು. ಈಗಾಗಲೇ ಸಂಬಂಧಿತ ಠಾಣೆಗಳಿಂದ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ಏನೇನೆಲ್ಲ ಅಪರಾಧ ಎಲ್ಲವೂ ಕೂಡ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ಈಗ ನೀವು ಇವರನ್ನು ರಾಜಕೀಯವಾಗಿ ತುಷ್ಟೀಕರಣಕ್ಕೋಸ್ಕರ, ಸಮಾಧಾನ ಮಾಡೋಕ್ಕೋಸ್ಕರ ನೀವು ಬಿಡುಗಡೆ ಮಾಡ್ತೀನಿ ಅಂತಂದರೆ ನೀವು ತಿಪ್ಪರ್ಲಾಗ ಹಾಕಿದ್ರು ಕೂಡ ಸರ್ಕಾರಕ್ಕೆ ಬಿಡುಗಡೆ ಮಾಡೋದಕ್ಕಾಗೋದಿಲ್ಲ. ಒಂದು ಅವಕಾಶ ಇರೋದು ಕೋರ್ಟ್ ಜಾಮೀನು ಕೊಟ್ಟರೆ ಮಾತ್ರವೇ ಬಿಡುಗಡೆ. ಅದು ಬಿಟ್ಟು ಸರ್ಕಾರ ಈಗ CBI ಕೇಸನ್ನು ವಾಪಸ್ ಪಡೀತೀವಿ ಅಂತೇಳಿ ಕ್ಯಾಬಿನೆಟಲ್ಲಿ ನಿರ್ಧಾರ ಕೈಗೊಳ್ತಲ್ಲ, ಹಂಗಾಗಲ್ಲ. ಹಾಗಂತ ಈಗಲೂ ಹೇಳ್ತಾ ಇದ್ದೀವಿ ನಾವು, ಯಾವುದೇ ಅಮಾಯಕರು ಸಿಕ್ಕಾಕೋಬಾರ್ದು. ಆದರೆ ಈಗ ಒಳಗಿರೋರು 77 ಜನ, ಅಲ್ಲಿದ್ದವರೇ ಆ ಗಲಾಟೆ ಮಾಡಿದವರೇ ನಿಮಗೆ ವಿಜುವಲಲ್ಲಿ 100ಕ್ಕಿಂತ ಹೆಚ್ಚು ಜನ ಕಾಣ್ತಾ ಇದ್ದಾರೆ. ಹಾಗಿದ್ರೆ ದೊಂಬಿ ಮಾಡಿದವ್ರು ಯಾರು? ಗಲಾಟೆ ಎಬ್ಬಿಸಿದವ್ರು ಯಾರು? ಹಾಗಾಗಿ ಯಾವುದೇ ಕಾರಣಕ್ಕೂ ಇದು ಸಾಧ್ಯವಿಲ್ಲ. ಕೋರ್ಟ್ ಮಾತ್ರ ಇದನ್ನು ನೋಡ್ಕೊಳ್ಬೇಕಾಗತ್ತೆ. ಡಿ ಕೆ ಶಿವಕುಮಾರ್ ಕೇವಲ ಮುಸ್ಲಿಮರ ವೋಟ್ ಬ್ಯಾಂಕ್ಗಾಗಿ ಇಂಥ ಹೇಳಿಕೆಗಳನ್ನು ಕೊಟ್ಟಿದ್ದಾರಾ ಅನ್ನುವಂಥ ಸಂಶಯಗಳು ಕಾಡ್ತಾ ಇದೆ. ಯಾಕೆಂತಂದರೆ ಈ ಹಿಂದೆ ಕೂಡ ಮುಸ್ಲಿಮರ ಪರ ಓಲೈಕೆಗಾಗಿ ಕೆಲವು ಹೇಳಿಕೆಗಳನ್ನು ಅವರು ಕೊಡ್ತಾನೆ ಇದ್ದಾರೆ. ಏನದು ನಾನು ಹೇಳ್ತೀನಿ. ಈ ಹಿಂದೆ ಕೊರೋನಾ ತಾರಕಕ್ಕೇರಿತ್ತು. ಬೆಂಗಳೂರು ಸೌತ್ ಸಂಸದ ತೇಜಸ್ವಿ ಸೂರ್ಯ BBMP ಹೋಗಿ ಅಲ್ಲಿ ಯಾರನ್ನೆಲ್ಲ ಕೊರೋನಾ ವಾರಿಯರ್ಸ್ ಇದ್ದಾರೆ ಅವರ ಲೀಸ್ಟನ್ನು ಓದ್ತಾರೆ. ಆಗ ಹೇಳ್ತಾರೆ, ಏನ್ರಿ ಎಲ್ಲ ಮುಸ್ಲಿಮರೇ ಇದ್ದಾರೆ, ಏನಿದು ಮದ್ರಸಾ ಅಂದ್ಕೊಂಡ್ಬಿಟ್ಟಿದ್ದೀರಾ ಅಂತ ಹೇಳಿದಾಗ, ಏನ್ರಿ ತೇಜಸ್ವಿ ಸೂರ್ಯ ಹಂಗೆ ಮಾತಾಡ್ತಾನೆ, ಅವ್ರು ಯಾರು ಗೊತ್ತಾ, ನನ್ನ ಬ್ರದರ್ಸ್ ಅವರು ಅಂತಂದರು. ಬ್ರದರ್ಸ್ ಅಂತಂದರೆ ಅಂಥ ಘಟನೆಗಳು ಆಗದ ಹಾಗೆ ಕೂಡ ಅವರನ್ನು ನೋಡ್ಕೋಬೇಕು ಅಲ್ವಾ? ಯಾರೇ ಸಮಾಜಘಾತುಕ ಇರ್ತಾನೆ, ಹಿಂದೂನೋ ಮುಸ್ಲಿಮೋ ಮತ್ತೊಂದೋ ಮಣ್ಣು ಮಸಿ, ಎಲ್ಲರೂ ಸಮಾಜಘಾತುಕರೇ. ವೋಟ್ ಸಿಗತ್ತೆ ಅಂತ ಹೇಳಿ ಸಮಾಜಘಾತುಕ ಹಿಂದೂಗಳ ಜೊತೆ ಯಾರು ನಿಲ್ಲಬಾರ್ದು, ಸಮಾಜಘಾತುಕ ಮುಸ್ಲಿಮರ ಜೊತೆ ಕೂಡ ಯಾರು ನಿಲ್ಲಬಾರ್ದು. ಇದು ಎಲ್ಲರಿಗೂ ಗೊತ್ತಿರಬೇಕು. ನಾವು ಜೊತೆಗಿದ್ದೇವೆ, ಜೊತೆಗೆ ಸಾಯ್ತೀವಿ, ಅವ್ರು ನಮ್ಮ ಬ್ರದರ್ಸ್. ಮತ್ತು ಯಾಕೆ KG ಹಳ್ಳಿ DJ ಹಳ್ಳಿ ಗಲಾಟೆ ಆದಾಗ ಯಾಕೆ ಹೊಡೆದ್ರು? ಬ್ರದರ್ಸ್ಗಳನ್ನು ಸಮಾಧಾನ ಯಾಕೆ ಯಾರು ಮಾಡಿಲ್ಲ? ಇನ್ನೊಂದು ಕಡೆ ಹೇಳ್ತಾರೆ, ಇದು ಯಾವುದು ಹಿಜಾಬ್ ಸಂದರ್ಭದಲ್ಲಿ ಕೂಡ ಹೇಳ್ತಾರೆ, ಮದ್ರಸಾ ಅವರ ಧರ್ಮದ ಭಾಗ ಮತ್ತು ಅವರು ಮದ್ರಸಾ ಮತ್ತು ಹಿಜಾಬ್ ಅವರ ಧರ್ಮದ ಭಾಗ ಅಂತೇಳಿ. ಈ ವಿಚಾರಕ್ಕೆ ನಾನಿಲ್ಲಿ ಬರೋದಿಲ್ಲ, ಅವರ ಹೇಳಿಕೆಯನ್ನು ಹೇಳಿದೆ ಅಷ್ಟೇ. ಆದರೆ ಇನ್ನೊಂದು ಹುಬ್ಬಳ್ಳಿ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಾಗ ಇವತ್ತು ಶ್ರೀಕಾಂತ್ ಪೂಜಾರಿ ಬಂಧನ ಆಯಿತು, ಬಿಡುಗಡೆ ಆಯಿತು, ಸರ್ಕಾರ ಅಚಾನಕ್ಕಾಗಿ ಕ್ರಮ ಕೈಗೊಳ್ತು. ಅಲ್ಲಿ ನಡೆದಂತಹ ಒಂದು ಘಟನೆ, ಮಸೀದಿ ಮೇಲೆ ಭಗವಧ್ವಜ ಇರುವ ಫೋಟೋ ವೈರಲ್ ಆಗಿರುತ್ತೆ. ಈ ಹಿಂದೆ ಮಸೀದಿ ಮೇಲೆ ಭಗವಧ್ವಜ ಇರೋ ಫೋಟೋ ವೈರಲ್ ಆಗಿರುತ್ತೆ. ಇದು 2022 ಏಪ್ರಿಲ್ 16ರಂದು ಹಳೆ ಹುಬ್ಬಳ್ಳಿಯಲ್ಲಿ ಒಂದು ಗಲಾಟೆ ನಡೆದಿರುತ್ತೆ, ಗಲಭೆ. ಆಗ ಕಲ್ಲೆಸೆತ ಪ್ರಕರಣ ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆ ಎದುರು ದೊಡ್ಡ ಒಂದು ಗಲಾಟೆ ನಡೆದಿರುತ್ತೆ. ಠಾಣೆ, ಆಸ್ಪತ್ರೆ, ದೇವಸ್ಥಾನ, ಮನೆಗಳ ಮೇಲೆ ಕಲ್ಲು ತೂರಾಟ ಮಾಡಿರ್ತಾರೆ. 12 FIR ದಾಖಲಾಗುತ್ತೆ. 158 ಮಂದಿಯನ್ನು ಬಂಧಿಸಲಾಗಿರುತ್ತೆ. 4000 ಪುಟಗಳ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆಯಾಗಿತ್ತು. ಈ ಸಂದರ್ಭದಲ್ಲಿ ಹುಬ್ಬಳ್ಳಿ ಗಲಭೆ ವಾಪಸ್ ಪಡೆಯುವಂತೆ ಇದೇ DK ಶಿವಕುಮಾರ್ ಪತ್ರ ಬರೆದಿದ್ರು. ಹಾಗಿದ್ರೆ ಅವರು ಗಲಭೆ ಮಾಡಿದವರಲ್ವಾ? ಶ್ರೀಕಾಂತ್ ಪೂಜಾರಿ ಅರೆಸ್ಟ್ ಆಗಬೇಕು, ಕಲ್ಲೆಸೆದವರು ಹೊರಗೆ ಬರಬೇಕು. ಏನು ಲಾಜಿಕ್ಕು? ಹುಬ್ಬಳ್ಳಿ ಗಲಭೆ ವಾಪಸ್ ಪಡೆಯುವಂತೆ DK ಶಿವರು ಪತ್ರ ಬರೆದಿದ್ರು. ಇನ್ನು ಕುಕ್ಕರ್ ಬಾಂಬ್ ವಿಚಾರ,
ಮಂಗಳೂರಿನಲ್ಲಿ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಆಯ್ತಲ್ಲ, ಆಗ ಡಿ ಕೆ ಶಿ ಅವರ ಹೇಳಿಕೆ ಯಾವ ರೀತಿ ಇತ್ತು ಗಮನಿಸ್ತೀರಾ ನೀವು? ತನಿಖೆ ಮಾಡದೆ ಟೆರರಿಸ್ಟ್ ಅಂತ ಹೇಗೆ ಘೋಷಣೆ ಮಾಡ್ತೀರಿ ಅಂತ ಕೇಳಿದ್ರೆ, ಕುಕ್ಕರ್ ಬಾಂಬ್ ಯಾರ್ರೀ, ಹೆಂಗ್ರಿ ಟೆರರಿಸ್ಟ್ ಅಂತ ಹೇಳ್ತೀರಿ, ತನಿಖೆ ಮಾಡಿದ್ರೇನ್ರಿ ಅಂತ ಗದರಿದ್ರು. ಇದೇ ಡಿ ಕೆ ಶಿವಕುಮಾರ್. ಅದು ಮುಂಬೈ ಟೆರರಿಸ್ಟ್ ಅಟ್ಯಾಕ್ ಥರ ಘಟನೆ ಆಗಿತ್ತಾ ಅಂತ ಕೇಳಿದ್ರು, ಇದೇ ಡಿ ಕೆ ಶಿವಕುಮಾರ್. ಅದು ಕಾಶ್ಮೀರದ ಪುಲ್ವಾಮಾ ಥರ ಘಟನೆ ಆಗಿತ್ತಾ ಅಂತ ಕೇಳಿದ್ರು, ಇದೇ ಡಿ ಕೆ ಶಿವಕುಮಾರ್. ಈಗ ಏನಾಗ್ತಿದೆ, ಬಿಜೆಪಿ ಟೀಕಿಸೋ ಬರದಲ್ಲಿ ಕುಕ್ಕರ್ ಬ್ಲಾಸ್ಟ್ನ ಹಿಂದೆ ಏನೆಲ್ಲ ಆಗ್ತಾ ಇದೆ ಅನ್ನೋಂಥದ್ದು ಈಗ ನಿಮ್ಗೆ ಗೊತ್ತಿದೆ. ಬಿಜೆಪಿ ಮುಸ್ಲಿಮರನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಅವರನ್ನು ಸೇಫ್ ಗಾರ್ಡ್ ಮಾಡಬೇಕು. ಕೇವಲ ವೋಟ್ ಬ್ಯಾಂಕ್ ಅಲ್ಲ, ಯಾವುದೇ ಮುಸ್ಲಿಮರಾಗಲಿ ಹಿಂದೂಗಳಾಗಲಿ ಪ್ರತಿಯೊಬ್ಬರಾಗಲಿ ಇಲ್ಲಿ ಜೀವಿಸೋ ಹಕ್ಕಿದೆ. ಅವರು ಉತ್ತಮ ನಾಗರಿಕರಾಗಿ ರೂಪುಗೊಳ್ಳಬೇಕು, ಆ ಕೆಲಸವನ್ನು ಮಾಡಬೇಕು. ಬಿಟ್ಟರೆ ಇಂಥ ದಾಳಿಗಳಿಗೆ ಪ್ರೋತ್ಸಾಹ ಕೊಡೋದು, ದಾಳಿ ಮಾಡಿದವರನ್ನು ಬಿಡಿಸುವಂಥ ಪ್ರಯತ್ನಗಳನ್ನು ಮಾಡೋದು ಆಗಬಾರ್ದು.